ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಡೇ 2 ಆಫ್ ಕುಸುಮ ಅವ್ರ ಮನೆ ಫಂಕ್ಷನ್ ಲಾಗ್ ಇದು. ಎಲ್ಲರೂ ಸೇರಿದ್ವಲ್ಲ, ರಾತ್ರಿ ಮಲಗೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಸೊ ಕುಸುಮ ಬಾವ ಈ ಥರ ಔಟ್ಫಿಟ್ಟಲ್ಲಿದ್ದರು. ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇವತ್ತು ಡೇ 2 ಬಂದಿದ್ದೀವಿ ದೇವಸ್ಥಾನದ ಹತ್ರ. ನೋಡಿ ಇವಳು ಹೆಂಗೆ ಅರೇಂಜ್ಮೆಂಟ್ ಅಂತ ಮಾಡಿಸಿದಾಳೆ ನೋಡಿಸ್ತಾನೆ. ಯೋಗಿತಾ ಹೇಳು. ಹಸು ಅವಳ್ದೆ. ಸೊ ಈಗ ಬಟ್ಟೆ ಇಟ್ಟು ಎಲ್ಲ ಪೂಜೆ ಮಾಡ್ತಾರೆ ಇಲ್ಲಿ. ಅಲ್ಲಿಗೆ ಬಂದಿದ್ದೀವಿ. ಇವರ ಕ್ಯೂ ಅಲ್ಲಿ ಹೋಗಿ ನಿಲ್ಲಬೇಕು. ಹಸು ನೋಡಿ ಚೆನ್ನಾಯ್ತಲ್ವಾ? ಇವ್ರ ಕ್ಯೂ ಎಲ್ಲೈತೆ ನೋಡ್ಬೇಕಲ್ಲ. ಓ ಇವ್ರದ್ದು ಅಲ್ಲಿ ಇರೋದು. ಬಾ ಅಶ್ವತ್ ಕಟ್ಟೆಗೆ ಮಾಡ್ಕೊಂಡು. ಸೊ ಡೇ 2 ಲಾಗ್ ಆಗಿರುತ್ತೆ. ಸೊ ಇವತ್ತು ಬರೀ ಪೂಜೆಗಳು ನಡೆಯುತ್ತೆ ಅಷ್ಟೇ. ಅಂದರೆ ಯಾರು ಮನೆ ಹತ್ರ ಬಂದು ಅರ್ಶಿನ ಕುಂಕುಮ ಕೊಟ್ಟಿರಲ್ವೋ, ಮಡ್ಲು ತುಂಬಿರಲ್ವೋ ಅವರೆಲ್ಲ ಇವತ್ತು ಬರ್ತಾರೆ. ಆ್ಯಕ್ಚುಲಿ ಇವತ್ತೇ ಗ್ರ್ಯಾಂಡ್ ಆಗಿ ಇದ್ದಿದ್ದು. ಡೇ 3ಯಲ್ಲಿ ಮನೆ ದೇವ್ರ ದೀಪ ಕೊಡ್ತಾರೆ. ಸೊ ದೀಪನ ತಗೊಂಡು ಮನೆ ಕಡೆಗೆ ಬರೋದು ಅಷ್ಟೇ. ಸೊ ಇಲ್ಲಿ ಫಸ್ಟು ಅಶ್ವತ್ ಕಟ್ಟೆಗೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಹೋಗ್ತಾ ಇರೋದು ಅವ್ರಿಗೆ ಅಂತ ಒಂದು ಪ್ಲೇಸ್ ಇರುತ್ತೆ. ಸೊ ಅಲ್ಲಿ ಅವ್ರ ಮನೆ ದೇವ್ರು ಇರುತ್ತೆ. ಒಂದು 4-5 ಮನೆ ದೇವರು ಇದೆ ಇಲ್ಲಿ. ಸೊ ಇವ್ರ ಮನೆ ದೇವ್ರ ಹತ್ರ ಇವ್ರದ್ದು ಇಡೀ ಕುಟುಂಬದ್ದು ಬಟ್ಟೆಗಳನ್ನೆಲ್ಲ ಇಟ್ಟು ಅದ್ರದ್ದು ಪೂಜೆ ಮಾಡಿಕೊಂಡು ಅಂದರೆ ಬ್ಲೆಸ್ಸಿಂಗ್ಸ್ನ ತೊಗೊಂಡು ಬರೋದು. ಯಾವುದೇ ವಿಘ್ನಗಳಿಲ್ದಿರ ಎಲ್ಲನೂ ನೀಟಾಗಿ ಆಗಲಿ ಅಂತ ಹೇಳ್ಬಿಟ್ಟು ಸೊ ಬಟ್ಟೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡೋದು. ಸೊ ಅವ್ರ ಅತ್ತೆ ಅಂದರೆ ಇಬ್ಬರೂ ಸೇರಿ ಮಾಡ್ತಾ ಇದ್ದಾರೆ ಪೂಜೆ ಇಲ್ಲಿ. ಯಾರ್ಯಾರು ದೀಪ ತಗೋತಾರೋ ನಾಳೆ, ಸೊ ಅವರೆಲ್ಲರೂ ಸೇರಿ ಇಲ್ಲಿ ಪೂಜೆ ಮಾಡಬೇಕು. ಸೊ ಕುಸುಮ ಅವರ ಸಿಸ್ಟರು ಮತ್ತು ಇಬ್ಬರು ಅತ್ತೆದ್ರು ಸೇರಿ ಇಲ್ಲಿ ಪೂಜೆ ಮುಗಿಸ್ಕೊತಾ ಇದ್ದಾರೆ. ಸೊ ನಮ್ಮ ಭಾವ ಎಲ್ಲ ಎಲ್ಲಿದ್ದಾರೆ ನೋಡಿ. ಬತ್ತುಗೆ ರಾತ್ರಿನೂ ಅಷ್ಟು ನಿದ್ದೆ ಮಾಡಿಲ್ಲ ಪ್ರಾಪರ್ಲಿ ಅವಳು. ಸೊ ಬೆಳಗ್ಗೆನೂ ಸ್ವಲ್ಪ ಇರಿಸು ಮುರುಸು ಆಗೋಗ್ಬಿಟ್ಟಿದ್ದಾಳೆ. ಕಾರಲ್ಲೆಲ್ಲ ಬರುವಾಗ ಚೆನ್ನಾಗಿದ್ಲು, ಬಟ್ ಇಲ್ಲಿ ಮಾತ್ರ ಒಂದು ಸ್ವಲ್ಪ ಇರಿಸು ಮುರುಸು ಆಗಿದ್ದಾರೆ. ಸೊ ಇಷ್ಟು ಬಟ್ಟೆ ಇಟ್ಬಿಟ್ಟು ಅವರಲ್ಲಿ ಪೂಜೆ ಮುಗಿಸ್ಕೊಂಡ್ರು. ಬಂದಾಗ ಇನ್ನೂ ಡೆಕೋರೇಷನ್ ಆಗಿರಲಿಲ್ಲ. ಇವತ್ತು ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಆಗಿದೆ. ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಆಗಿದೆ. ಬರೀ ಪುಂಗಿ ಇವಳು. ಫಸ್ಟ್ ಡೇ ಸಿಂಪಲ್ ಆಗಿತ್ತು. ಸೊ ಇವತ್ತು ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಸೊ ದೇವರಿಗೆ. ಆ್ಯಂಡ್ ಹೊರಗಡೆ ಕೂಡ ಈ ಥರ ಅಲಂಕಾರ ಎಲ್ಲ ಮಾಡಿದರು. ಸೊ ನಾವು ಪೂಜೆ ಮುಗಿಸ್ಕೊಂಡು ಆರತಿ ಎಲ್ಲ ತಗೊಂಡು ಒಂದಷ್ಟು ಫೋಟೋಸ್ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರಲ್ಲ. ಸೊ ಹಾಗಾಗಿ ನಾವು ಎಲ್ಲ ರೆಡಿ ಆಗಿದ್ವಿ ಅಂತ ಹೇಳ್ಬಿಟ್ಟು ಸಿಸ್ಟರ್ಸ್ ಎಲ್ಲ ಸೇರಿಕೊಂಡು ಒಂದಷ್ಟು ಫೋಟೋಸ್ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ. ಆ್ಯಂಡ್ ನಾವು ಬೇಗನೆ ಹೋಗಿರೋದಕ್ಕೆ ಒಳ್ಳೆ ಕೆಲಸ ಆಯಿತು. ಇಲ್ಲಾಂದರೆ ಅದಾದಮೇಲೆ ಸ್ವಲ್ಪ ಜನ ಜಾಸ್ತಿನೇ ಆಗೋಯಿತು. ಸೊ ನಾವು ಹೋಗೋಷ್ಟೊತ್ತಿಗೆ 9 o'clock ಆಗೋಗ್ಬಿಟ್ಟಿತ್ತು. ಸೊ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಆರಾಮ್ಸೆ ಖಾಲಿ ಇತ್ತು. ಅದಾದ್ಮೇಲೆ ಸಿಕ್ಕಾಪಟ್ಟೆ ರಶ್ ಆಗೋದ್ರು. ಮನೆ ದೇವ್ರ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವ್ರ ಕಂಬದ ಹತ್ರ ಬಂದು, ಅಂದರೆ ಇಲ್ಲಿ ಇವರು ಮನೆ ದೇವ್ರ ದೀಪ ತಗೊಳೋದು ಈ ಥರ ಸೆಕ್ಷನ್ಸ್ ಮಾಡಿಬಿಟ್ಟಿದ್ದಾರೆ. ಕುಲ ಬೇರೆ ಇರುತ್ತೆ, ಮನೆ ದೇವ್ರು ಬೇರೆ ಇರುತ್ತೆ ಅಲ್ವಾ. ಸೊ ಇದ್ರೊಳಗಡೆ ಇವ್ರ ಮನೆ ದೇವ್ರದ್ದು ದೀಪ ಇರುತ್ತೆ, ಅದನ್ನು ನಾಳೆ ತಗೋತಾರೆ. ಸೊ ಎಲ್ಲರೂ ಪೇರಾಗಿ ಎಲ್ಲರೂ ಪೂಜೆ ಎಲ್ಲ ಮುಗಿಸ್ಕೊಂಡ್ರು ಇಲ್ಲಿಗೆ. ಆ್ಯಂಡ್ ನಮ್ಮ ಅಪ್ಪನ ಮನೆ ಕಡೆ ಈ ಥರ ಎಲ್ಲ ಇಲ್ಲ. ಅಂದರೆ ಇವ್ರದ್ದು ಇದೆ ಕಂಬ ಅದೆಲ್ಲ ಏನೂ ಇಲ್ಲ. ಸೊ ಅಲ್ಲಿ ಹೋಗ್ತಾರೆ, ಪೂಜೆ ಮಾಡ್ಕೋತಾರೆ, ಬರ್ತಾರೆ ಅಷ್ಟೇ. ಬಟ್ ಇವ್ರದ್ದು ಕಂಬ ಎಲ್ಲ ಇತ್ತು, ಒಂದು ಸ್ವಲ್ಪ ಡಿಫ್ರೆಂಟಾಗೂ ಇತ್ತು. ಅಂದರೆ ನೋಡಿ, ಒಂದು ಸ್ವಲ್ಪ ದೂರಕ್ಕೇನೆ ಎಷ್ಟು ಡಿಫ್ರೆಂಟ್ ಕಲ್ಚರ್ ಇರುತ್ತೆ ಅಲ್ವಾ. ಅದೇ ನಮ್ಮ ಇಂಡಿಯನ್ ಟ್ರೆಡಿಷನಲ್ ಅಂದರೆ. ಹಾಗೆ ಒಂದು ಬಂದಿರೋ ಅಷ್ಟು ಜನ ಫ್ಯಾಮಿಲಿ ಪಿಕ್ ಕೂಡ ತಗೊಂಡ್ರು. ಸೊ ನೋಡಿ, ಇದು ಫ್ಯಾಮಿಲಿ ಪಿಕ್ ಕೂಡ ಆಯಿತು. ಆ್ಯಂಡ್ ಹಾಗೆ ಅಮ್ಮ ಮತ್ತು ಸುಮ ಚಿಕ್ಕಮ್ಮ ಇದ್ದರು. ಸೊ ಅವ್ರದ್ದು ಕೂಡ ಒಂದು ಔಟ್ಫಿಟ್ದು ಫೋಟೋ ತಗೊಂಡೆ. ಆ್ಯಂಡ್ ಲಕ್ಷ್ಮೀ ಚಿಕ್ಕಮ್ಮ, ಆಶಾ ಆಂಟಿ ಅವರೆಲ್ಲ ಇನ್ನೂ ಬರ್ತಾ ಇದ್ದರು. ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ರು ಅವ್ರ ಮನೆ ಹತ್ರ. ಸೊ ಕುಸುಮ ಅವ್ರ ಮನೆಗೂ ನಮ್ಮ ಮನೆಗೂ ಸೂಲಿಬೆಲೆಗೂ ಹತ್ರನೇ ಒಂದು 20 minutes ಆಗುತ್ತೆ. ಸೊ ಕೆಲಸ ಏನೇ ಇದ್ದರೂ ಹೋಗಿ ಮುಗಿಸ್ಕೊಂಡು ಬರ್ತಾರೆ. ಅಷ್ಟೊಂದು ಜನ ಇರಲಿ, ಇನ್ಮೇಲೆ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಹಾಗೆ ಬಿಸಿಲು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಚಂದು ಅವ್ರು ಬಂದಿದ್ದಾರೆ.
ಇವಳು ಬರೀ ಪುಂಗ್ತಾನೆ ಅವಳೆ. ಚಂದು ಅವರು ನಮ್ಮ ಅತ್ತೆಯವರೆಲ್ಲ ಬಂದಿದ್ದಾರೆ ಕರ್ಕೊಂಬರೋದಕ್ಕೆ ಅಂತ ಅರ್ಧ ರೋಡಿಗೆ ಹೋಗ್ತಾ ಇದ್ದೀವಿ. ಇನ್ಮೇಲೆ ತುಂಬ ಜನ ಜಾಸ್ತಿ ಆಗ್ತಾರೆ ಅಲ್ವಾ ಯೋಗಿತಾ? ಹಾಂ ಹಾಂ, ಇನ್ನು ಸ್ವಲ್ಪ ಹೊತ್ತಿಗೆ. ಹೌದೌದು ಹೌದೌದು. ರಶ್ ಆಗೋಯ್ತು. ಚಂದು ಅವರು ನಮ್ಮ ಅತ್ತೆಯವರು ಎಲ್ಲ ಬಂದರು. ಇಲ್ಲ, ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಹಾಗೆ ಒಂದು ಫೋಟೋ ಕೂಡ ತಗೊಂಡ್ವಿ. ಅದಾಗಿದ ನಂತರ ಇಲ್ಲಿ ನೋಡಿ ಎಷ್ಟೊಂದು ಜನನ ಚೀಫ್ ಗೆಸ್ಟಾಗಿ ಕರೆದಿದ್ರು. ಅದರಲ್ಲಿ ನಮ್ಮ MTV ನಾಗರಾಜ್ ಕೂಡ ಒಬ್ಬರು. ಸೊ ಅವ್ರು ಬಂದಿದ್ರು. ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ಟೈಮಲ್ಲೇ ಅವ್ರು ಬರ್ತಾಯಿದ್ರು. ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಕುಸುಮಂಗೆ ಸುಮ ಚಿಕ್ಕಮ್ಮ ಮಡ್ಲಕ್ಕಿ ಕೊಟ್ಟಿರಲಿಲ್ಲ ಮನೆಯಲ್ಲಿ. ಸೊ ಇಲ್ಲೇ ದೇವಸ್ಥಾನದಲ್ಲೇ ದೇವ್ರ ಪೂಜೆ ಆದಮೇಲೆ ಕೊಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಇಲ್ಲಿ ಕೊಡ್ತಿದ್ದಾರೆ. ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನಿನ್ನೆ ಅವ್ರದ್ದೆಲ್ಲ ಕೊಟ್ಟಿರೋದನ್ನೆಲ್ಲ ಕ್ಲಿಪ್ಪಿಂಗ್ ತೊಗೊಂಡಿದ್ನಲ್ಲ. ಇಲ್ಲಿ ಯಾರ್ಯಾರು ಮನೆಗೆ ಬಂದು ಕೊಟ್ಟಿಲ್ವೋ ಅವರೆಲ್ಲ ಇಲ್ಲಿ ಕೊಡ್ತಾರೆ. ಸೊ ಈಗ ಸುಮ ಚಿಕ್ಕಮ್ಮ ಕೊಡ್ತಿದ್ದಾರೆ. ಹಾಗೆ ನಮ್ಮ ಅತ್ತೆ ಕೂಡ ಬಂದಿದ್ದಾರೆ. ಅವರು ಕೂಡ ಇಲ್ಲಿ ಮಡ್ಲಕ್ಕಿ ಕೊಡ್ತಾರೆ. ಎಷ್ಟೊಂದು ಜನದ್ದು ನಾನು ವಿಡಿಯೋ ಎಲ್ಲ ಕ್ಯಾಪ್ಚರೇ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಾನು ನಮ್ಮ ಅತ್ತೆ ಮತ್ತು ಚಂದು ಅವ್ರು ಬಂದಿದ್ರಲ್ಲ, ಮನೆಗೆ ಹೋಗಿದ್ದೆ. ಸೂಲಿಬೆಲೆಗೆ ಹೋಗಿ ಬಂದೆ. ನಾವು ಕೊಡೋದು ಹಿಡಿತಾರ ಒಂದು ನಿಮಿಷ ಹಂಗೆ. ಹಂಗೆ ವಿಡಿಯೋ ಬೇಡವಾ? ನೋಡಿ ಇವಳು ಜ್ಯೂಸೇ ಕುಡಿತಲ್ಲ ಅಂತ ಹಿಡಿಲ್ಲ. ಹಾಂ ಹಾಂ ಹಾಂ, ತಿಂದೆ ತಾನೆ, ಕುಡ್ದೆ ತಾನೆ. ನಾನು ಏನು ತಿಂದೆ? ವಿದ್ಯಾ, ನೀನ್ ಕಾಣಿಸೋದೇ ಇಲ್ಲ. ಚಂದುನು ಅತ್ತೆ ಅವರು ಹೊರಡ್ತೀವಿ ಅಂದರು. ಸೊ ಹಾಗಾಗಿ ಊಟಕ್ಕೆ ಹೋದ್ವಿ. ಒಬ್ಬಟ್ಟು ಊಟ ಮಾಡಿಸಿದ್ರು. ಆ್ಯಂಡ್ ರಾತ್ರಿನೂ ಕೂಡ ತುಂಬ ಚೆನ್ನಾಗಿತ್ತು ಊಟ. ಬೆಳಗ್ಗೆನೂ ಕೂಡ ತುಂಬಾ ಚೆನ್ನಾಗಿತ್ತು ಊಟ. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಊಟದ ಹತ್ರನೇ ಇದು ಹಾಕಿದ್ರು, ಸ್ಕ್ರೀನ್ ಹಾಕಿದ್ರು. ಅಲ್ಲೇ ನೋಡ್ತಾ ಇದ್ವಿ ಯಾವ್ಯಾವ ಗೆಸ್ಟ್ ಬಂದಿದ್ರು, ಏನೇನು ಸೆಲೆಬ್ರೇಷನ್ಸ್ ಮಾಡ್ತಿದ್ರು ಅಂತ. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 6 o'clock ಆಗೋ ಹೋಗಿತ್ತು. ಸೊ ಎಲ್ಲ ವಿಡಿಯೋನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಊಟ ಮುಗಿಸ್ಕೊಂಡು ಇಲ್ಲಿ ಊನೋ ಕಾರ್ಡ್ಸ್ ಆಡ್ತಾ ಇದ್ದಾರೆ ಯೋಗಿತಾ, ರೋಹಿತ್, ಭಾವ, ಆಶಾ ಆಂಟಿ ಎಲ್ಲರೂ ಸೇರಿಕೊಂಡು. ಸೊ ಅದನ್ನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ.
ಮಾಡ್ತಾ ಇದ್ದೀರಾ ಅಡುಗೆ? ನಂಗೂ ಮಾಡ್ಕೊಡಿ. ಯಾಕೆ? ಊನೋ ಕಾರ್ಡ್ಸ್ ಆಡಿ ಒಂದಷ್ಟು ಜನ ಮಲ್ಕೊಂಡ್ರು ಕೂಡ. ಆದರೆ ನನಗೆ ಸಿರಿಗೆ ರೋಹಿತ ಯೋಗಿತಂಗೆ ನಿದ್ದೆನೇ ಬರ್ತಿರ್ಲಿಲ್ಲ, ಅದು ಯಾಕೋ ಗೊತ್ತಿಲ್ಲ. ಸೊ ಊನೋ ಕಾರ್ಡ್ಸ್ ಆಡೋಣ ಅಂತ ಹೇಳ್ಬಿಟ್ಟು ನಾವು ಅವ್ರ ಪೋಟಿಪದಲ್ಲಿ ಹೋಗಿ ಕೂತ್ಕೊಂಡ್ವಿ. ನೋಡಿದ್ರೆ ಫುಲ್ ಮಳೆನೇ ಬಂತು ನೋಡಿ, ಮಳೆ ಹನಿ ಆಗ್ತಾ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಿದ್ವಿ. ಡೇ 3 ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಇಟ್. ಥ್ಯಾಂಕ್ ಯು.